ಪ್ರಜ್ವಲ್, ಸೂರಜ್ ಗೌಡ್ರ ಕುಟುಂಬದ ಕುಡಿಗಳು. ದೊಡ್ಡ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದಂಥವ್ರು. ಐಷಾರಾಮಿ ಜೀವನಕ್ಕೆ ಒಗ್ಗಿಕೊಂಡಿದ್ದವರು. ಆದರೆ ಈಗ ಮಾಡಬಾರದ್ದು ಮಾಡಿದರೆ ಆಗಬಾರದ್ದು ಆಗತ್ತೆ ಅನ್ನುವಂತೆ ಅಣ್ಣ ತಮ್ಮ ಇಬ್ಬರು ಕೂಡ ಒಂದೇ ಜೈಲು ಸೇರಿದ್ದಾರೆ. ಅಷ್ಟೇ ಅಲ್ಲ, ಒಂದೇ ಸೆಲ್ನಲ್ಲಿದ್ದ ರೇವಣ್ಣ ಸನ್ಸ್ಗೆ ಆರೋಗ್ಯ ಕೈಕೊಟ್ಟಿದ್ದು ಇಬ್ಬರು ಕೂಡ ಈಗ ಜೈಲಿನ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ, ಪೆನ್ ಡ್ರೈವ್ ಪುರಾಣದ ಕೇಸ್. ಸೂರಜ್ ರೇವಣ್ಣ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ. ಇದೀಗ ಇಬ್ಬರದು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯೋ ಪರಿಸ್ಥಿತಿ. ಸೆರೆವಾಸ ಅಷ್ಟೇ ಅಲ್ಲ, ರೇವಣ್ಣನ ಮಕ್ಕಳಿಗೆ ಆರೋಗ್ಯ ಕೂಡ ಒಂದೇ ಬಾರಿಗೆ ಕೈಕೊಟ್ಟಿದೆ. ಸೆಂಟ್ರಲ್ ಜೈಲಿನ ಆಸ್ಪತ್ರೆ ವಾರ್ಡ್ ಸೇರಿದ ರೇವಣ್ಣ ಸನ್ಸ್. ಸೆಲ್ ನಂಬರ್ 9 ಸೂರಜ್ ಮತ್ತು ಪ್ರಜ್ವಲ್ ಶಿಫ್ಟ್. ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಕಳಂಕ ಹೊತ್ತು ಪರಪ್ಪನ ಅಗ್ರಹಾರದ ಅತಿಥಿಗಳಾಗಿದ್ದಾರೆ. ಜಾಮೀನು ಸಿಗದೆ ಇಬ್ಬರು ಕತ್ತಲೆ ಕೋಣೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಎಸ್ಐಟಿ ವಿಚಾರಣೆ ಎದುರಿಸಿರುವ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ. ಇತ್ತ ಸಿಐಡಿ ಎನ್ಕ್ವೈರಿ ಎದುರಿಸುತ್ತಿರೋ ಸೂರಜ್ ರೇವಣ್ಣ ಕೂಡ ಸೆಂಟ್ರಲ್ ಜೈಲ್ ಪಾಲಾಗಿದ್ದಾರೆ. ಇದೀಗ ಇಬ್ಬರಿಗೂ ಅನಾರೋಗ್ಯ ಕಾಣಿಸಿಕೊಂಡಿದ್ದು ಇದೇ ಜೈಲಿನ ಆಸ್ಪತ್ರೆ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಮೊನ್ನೆ ತನಕ ಪರಪ್ಪನ ಅಗ್ರಹಾರದಲ್ಲಿ ಒಂದೇ ಸೆಲ್ನಲ್ಲಿ ಪ್ರಜ್ವಲ್ ಮತ್ತು ಸೂರಜ್ ರೇವಣ್ಣ ಸೆರೆವಾಸ ಅನುಭವಿಸುತ್ತಿದ್ರು. ಸೆಂಟ್ರಲ್ ಜೈಲಿನ ಹೊಸ ಕಟ್ಟಡದಲ್ಲಿರೋ ಕ್ವಾರಂಟೈನ್ ಸೆಲ್ ನಂಬರ್ 10ರಲ್ಲಿ ಜೈಲು ವಾಸದಲ್ಲಿದ್ದರು. ಇದೀಗ ಹಳೆ ಜೈಲಿಗೆ ಬಂದ ತಕ್ಷಣ ಸೆಲ್ ಬಿಟ್ಟು ಆಸ್ಪತ್ರೆ ಬೆಡ್ಗೆ ಇಬ್ಬರು ಫಿಕ್ಸ್ ಆಗಿದ್ದಾರೆ. ನಿನ್ನೆ ಬೆಳಿಗ್ಗೆ ಇಬ್ಬರಿಗೂ ಅನಾರೋಗ್ಯದ ಕಾರಣ ಕ್ವಾರಂಟೈನ್ ಸೆಲ್ನಿಂದ ಆಸ್ಪತ್ರೆ ಸೆಲ್ನ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸಿಕೊಂಡ ಹಿನ್ನೆಲೆ ಇವರನ್ನ ಆಸ್ಪತ್ರೆ ವಾರ್ಡ್ಗೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಸೂರಜ್ ರೇವಣ್ಣಗೆ ಉಸಿರಾಟದ ಸಮಸ್ಯೆ ಅಂತ ಇವರನ್ನು ಶಿಫ್ಟ್ ಮಾಡಲಾಗಿದೆ. ರೇವಣ್ಣ ಸನ್ಸ್ ಜೊತೆ ಇನ್ನಿಬ್ಬರು ಆರೋಪಿಗಳು ಕೂಡ ಆಸ್ಪತ್ರೆ ವಾರ್ಡ್ಗೆ ಸ್ಥಳಾಂತರಿಸುವಂತೆ ವೈದ್ಯಾಧಿಕಾರಿ ಹರ್ಷವರ್ಧನ್ ಶಿಫಾರಸು ಮಾಡಿದ್ರು. ಹೀಗಾಗಿ ಸದ್ಯ ಮುಖ್ಯ ಜೈಲಿನ ಆಸ್ಪತ್ರೆಯ ಸೆಲ್ ನಂಬರ್ 9ರಲ್ಲಿ ರೇವಣ್ಣ ಸೆನ್ಸ್ ಸೆರೆವಾಸಕ್ಕೆ ಗುರಿಯಾಗಿದ್ದಾರೆ. ಸೂರಜ್ ಬೇಲ್ ಅರ್ಜಿ ವಜಾ, ಮತ್ತೆ ಸೆರೆವಾಸವೇ ಗತಿ. ಪರಪ್ಪನ ಅಗ್ರಹಾರದಲ್ಲಿ ಇರುವಂತೆ ಸೂರಜ್ ರೇವಣ್ಣ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು. ಆದ್ರೆ ಈಗ 42ನೇ ಎಸಿಎಂಎಂ ಜನಪ್ರತಿನಿಧಿಗಳ ನ್ಯಾಯಾಲಯ ಸೂರಜ್ ರೇವಣ್ಣ ಜಾಮೀನು ಅರ್ಜಿ ವಜಾ ಮಾಡಿ ಆದೇಶ ಹೊರಡಿಸಿದೆ. ಸೆಕ್ಷನ್ 377 ತುಂಬಾ ಗಂಭೀರವಾದ ಪ್ರಕರಣವಾಗಿದೆ. ಕಾಲ್ ಮಾಡಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿರುವ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಜಡ್ಜ್ ಬೇಲ್ ನೀಡಲು ನಿರಾಕರಿಸಿದ್ದಾರೆ. ಒಂದೇ ಮನೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯುತ್ತಿದ್ದ ಸೂರಜ್ ಮತ್ತು ಪ್ರಜ್ವಲ್ ಒಂದೇ ಜೈಲಿನ ಸೆಲ್ನಲ್ಲಿ ಕಾಲ ಕಳೆಯುವಂತಾಗಿದೆ. ಬಹುಶಃ ಇಂತಹ ಪರಿಸ್ಥಿತಿ ಬರುತ್ತೆ ಅಂತ ಅಣ್ಣ ತಮ್ಮ ಕನಸು ಮನಸ್ಸಿನಲ್ಲೂ ಯೋಚಿಸಿರ್ಲಿಲ್ವೇನೋ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.